ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತಿನ ಮಾರ್ಕೆಟ್ಸ್ ಅಪ್ಡೇಟ್ ಬಗ್ಗೆ ಮಾತಾಡ್ಕೊಂಡ್ರೆ, ಇವತ್ತಿನ ಮಾರ್ಕೆಟ್ನಲ್ಲಿ ಅಕ್ರಾಸ್ ಸೆಕ್ಟರ್ನಲ್ಲಿ ಸೆಲ್ ಆಫ್ ನೋಡಿದೀವಲ್ಲ, ಇದಕ್ಕಿರೋ ರೀಸನ್ಸು ಆ್ಯಂಡ್ ಅದು ನಮ್ಮ ವ್ಯೂವರ್ಸು ಜೊಮೊಟೊ, ಪಾಲಿಸಿ ಬಜಾರ್ ಆ್ಯಂಡ್ ರೇಟ್ ಗೈನ್ ಈ ಥರ ಸ್ಟಾಕ್ಸ್ನೆಲ್ಲ ಏನು ಮಾಡಬೇಕಂತ ಕೇಳ್ತಿದ್ದಾರೆ. ಅದರ ರಿಲೇಟೆಡ್ ಇರೋ ಅಪ್ಡೇಟ್ ಜೊತೆಗೆ ಮಾರ್ಕೆಟಲ್ಲಿರೋ ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ಕ್ವಿಕ್ಕಾಗಿ ಡಿಸ್ಕಸ್ ಮಾಡೋಣ. ಮುಂಚೆ ಮಾರ್ಕೆಟಲ್ಲಿ ನೋಡೋಂಗಾದ್ರೆ ಇವತ್ತು ಲಿಟ್ರಲಿ ಮಾರ್ಕೆಟ್ನಲ್ಲಿ ಬ್ಲಡ್ ಬಾತ್ ನಡೆದಿದೆ. ಇವತ್ತಿನ ಸೆಷನಲ್ಲಿ ಸೆನ್ಸೆಕ್ಸು 1545 ಪಾಯಿಂಟ್ಸ್ ಕರೆಕ್ಟಾಗಿ 57,491 ಕ್ಲೋಸ್ ಆಗಿದೆ. ನಿಫ್ಟಿ 468 ಪಾಯಿಂಟ್ಸ್ ಕರೆಕ್ಟಾಗಿ 17,149 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 626 ಪಾಯಿಂಟ್ಸ್ ಕರೆಕ್ಟಾಗಿ 36,947 ಕ್ಲೋಸ್ ಆಗಿದೆ. ಆ್ಯಂಡ್ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪಲ್ಲಿ ಹ್ಯೂಜ್ ಕರೆಕ್ಷನ್ ಕಾಣಿಸಿದೆ. ಮಿಡ್ ಕ್ಯಾಪು 3.68% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 4.63% ಕರೆಕ್ಟ್ ಆಗಿದೆ. ಆ್ಯಂಡ್ ಇಂಡೆಕ್ಸ್ ಆಚೆ ಇರೋ ಸ್ಟಾಕ್ಸ್ ನೋಡೋಂಗಾದ್ರೆ ಇವತ್ತು 5 to 10% ಕರೆಕ್ಟ್ ಆಗಿವೆ. ಆ್ಯಂಡ್ ಆಲ್ಮೋಸ್ಟ್ ಸ್ವಲ್ಪ ಸ್ಟಾಕ್ಸಲ್ಲಿ ರಿಸಲ್ಟ್ಸನ್ನು ಒಳ್ಳೆ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ರು ಅವು ಲೋವರ್ ಸರ್ಕ್ಯೂಟ್ನಲ್ಲೇ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಇಷ್ಟೊಂದು ಕರೆಕ್ಟ್ ಆಗೋದಕ್ಕೆ ರೀಸನ್ಸ್ ಅಂತ ನಾವು ನೋಡ್ತಾನೆ ಇದೀವಲ್ಲ, FIs ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಿದ್ದಾರೆ ಆ್ಯಂಡ್ ಇನ್ಫ್ಲೇಷನರಿ ಫಿಯರನ್ನು ಗ್ಲೋಬಲ್ ಆಗಿ ಕರೆಕ್ಷನ್ಸ್ ಕಾಣ್ತಾ ಇದೆ. ಇವೆಲ್ಲ ಒಂದು ಕಡೆಗಾದರೆ ಈಗ ಲೇಟೆಸ್ಟ್ ಆಗಿರೋ ಟೆನ್ಷನ್ ಏನಂದರೆ ಉಕ್ರೇನ್ ಮೇಲೆ ರಷ್ಯಾ ವಾರ್ ಮಾಡ್ಬೋದು ಅಂತ ಗ್ಲೋಬಲಿ ಟೆನ್ಷನ್ ಕ್ರಿಯೇಟ್ ಆಗಿದೆ. ಆ್ಯಂಡ್ US ಅವರು ಉಕ್ರೈನಲ್ಲಿರೋ US ಎಂಬಸಿ ಅವರ ಎಂಪ್ಲಾಯ್ಸ್ನ ಆ್ಯಂಡ್ ಅವ್ರ ಫ್ಯಾಮಿಲೀಸ್ನ ಬ್ಯಾಕ್ USಗೆ ಬಂದ್ಬಿಡಿ ಅಂತಾನು ಕಾಲ್ ಮಾಡಿದ್ದಾರೆ. ಇದ್ರ ಜೊತೆಗೆ ಫೆಡ್ ಟೇಪರಿಂಗ್ ರಿಲೇಟೆಡ್ ಆಗಿ ಫಿಯರ್ಸ್ ಯಾವುದೆಲ್ಲ ಇದೆಯಲ್ಲ, ಇವೆಲ್ಲದರಿಂದಾನು ಫ್ರೈಡೇ ದಿವಸ US ಮಾರ್ಕೆಟು ಜಾಸ್ತಿ ಕರೆಕ್ಟ್ ಆಗಿದೆ. ಆ್ಯಂಡ್ ಇವತ್ತು ಗ್ಲೋಬಲ್ ಮಾರ್ಕೆಟ್ನಲ್ಲೂ ತುಂಬ ಸೆಲ್ ಆಫ್ ಕಾಣಿಸಿದೆ. ಇದರಿಂದ ಇವತ್ತು ಆ ಪ್ರೆಷರ್ ನಮ್ಮ ಮಾರ್ಕೆಟ್ ಮೇಲೂ ಕಾಣಿಸಿ ನಮ್ಮ ಮಾರ್ಕೆಟ್ನಲ್ಲಿ ಅಕ್ರಾಸ್ ಸೆಕ್ಟರ್ನಲ್ಲಿ ಸೆಲ್ ಆಫ್ ಕಾಣಿಸಿದೆ. ಆ್ಯಂಡ್ ಓವರಾಲ್ ಆಗಿ ಮಾರ್ಕೆಟ್ ಕರೆಕ್ಷನ್ ಒಂದು ಕಡೆ ಆದರೆ US ಬಿಸ್ನೆಸ್ಸಲ್ಲಿರೋ ಲೈಕ್ ಜೊಮೊಟೊ, ನೈಕಾ, ರೈಟ್ ಗೈನು, PB ಇನ್ಫೆಟೆಕ್ಕು ಆ್ಯಂಡ್ ಕಾರ್ಟ್ರೇಡ್ ಈ ಥರ ಸ್ಟಾಕ್ಸ್ನಲ್ಲಂತೂ ಲಾಸ್ಟ್ ಫ್ಯೂ ಡೇಸಲ್ಲಿ ಮಾಸಿವ್ ಹ್ಯಾಮರಿಂಗ್ ಅಂತೂ ಕಾಣಿಸ್ತಾ ಇದೆ. ಇದೆಲ್ಲ ಏನಕ್ಕೆ ಅಂದರೆ US ಮಾರ್ಕೆಟಲ್ಲಿ US ಬಿಸ್ನೆಸ್ಸು ಯಾವುದೆಲ್ಲ ಇದೆಯಲ್ಲ ಇದರಲ್ಲಿ ಸೆಲ್ ಆಫ್ ಕಾಣಿಸ್ತಾರಿಂದ ಸಿಮಿಲರ್ ಟ್ರೆಂಡು ನಮ್ಮ ಇಂಡಿಯಾದಲ್ಲೂ ಈಗ ಸ್ಟಾರ್ಟ್ ಆಗಿದೆ. ಆ್ಯಂಡು US US ಬಿಸ್ನೆಸ್ನಲ್ಲಿ 50 to 80% ಕರೆಕ್ಟ್ ಆಗಿದೆ. ಸೊ ಇದರಿಂದ ನಮ್ಮ ಇಂಡಿಯನ್ US ಬಿಸ್ನೆಸ್ ಮೇಲೇನು ಪ್ರೆಷರ್ ಕಾಣಿಸ್ತಾ ಇದೆ. ಸೊ ಯಾವಾಗಾದರೆ ಈ US ಬಿಸ್ನೆಸ್ಸಲ್ಲಿ ಈ ಥರ ಕರೆಕ್ಷನ್ ಕಾಣಿಸಿರುತ್ತಲ್ಲ, ಆ ಟೈಮ್ನಲ್ಲೇ ಮಾರ್ಕೆಟ್ ಮೇಲೆ ಫಿಯರ್ಸ್ ಅಂತೂ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಜನ ಟ್ರೈ ಮಾಡ್ತಾ ಇರ್ತಾರೆ. ಇವೆಲ್ಲನೂ ಲಾಸ್ ಮೇಕಿಂಗ್ ಮಾಡೋ ಬಿಸ್ನೆಸ್ ಅಂತ, ಇವು ಹೈ ವ್ಯಾಲ್ಯೂಷನಲ್ಲಿ ಬಂದಿದೆ ಅಂತ ತುಂಬ ಡಿಫ್ರೆಂಟಾಗಿ ಫಿಯರ್ಸ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಇವೆಲ್ಲ ನೋಡಿ ನೀವು ಜಾಸ್ತಿ ಭಯ ಪಡಬೇಡಿ. ಒಂದು ವೇಳೆ ನೀವು US ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಒಂದ್ಸಲಿ ನೀವು ಯಾವ ಥೀಸಸ್ಸಿಂದ ನೀವು ಇದನ್ನು ಇನ್ವೆಸ್ಟ್ ಮಾಡಿದ್ದೀರಾ ಒಂದ್ಸಲಿ ಅದನ್ನು ರಿವ್ಯೂ ಮಾಡ್ಕೊಳ್ಳಿ. ನೀವು ಇನ್ವೆಸ್ಟ್ ಮಾಡಿರೋ ಕಂಪ್ನಿ ಬಿಸ್ನೆಸ್ ಪರವಾಗಿ ಥೀಸಸ್ ಇಂಟ್ಯಾಕ್ಟ್ ಇದ್ದರೆ ಈ ಮಾರ್ಕೆಟಲ್ಲಿ ಬರೋ ನಾಯ್ಸ್ ಅಂತ ಇದೆಯಲ್ಲ ಇದನ್ನೆಲ್ಲ ಜಾಸ್ತಿ ತಲೆಗೆ ಹಾಕೊಂಬೇಡಿ, ಇಗ್ನೋರ್ ಮಾಡಿಬಿಡಿ. ಆ್ಯಂಡ್ ಯಾರ್ಯಾರು ಇದ್ರ ಮೇಲೆ ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ, ಅದು ತಿರ್ಗಾ ಅವೇ ಜಾಸ್ತಿ ಬೆಳೆದಾಗ ಚೆನ್ನಾಗಿ ಗ್ರೋ ಆಗಿದೆ ಅಂತ ಅವರೇ ಹೇಳ್ತಾರೆ. ಆ್ಯಂಡ್ ಇನ್ಫ್ಯಾಕ್ಟ್ IPOಸಲ್ಲಿ ಬಂದಾಗೂ ಅವರು ನ್ಯೂಟ್ರಲ್ ಆಗಿ ಇಲ್ಲ ಪಾಸಿಟಿವ್ ಆಗಿ ಮಾತಾಡಿರ್ಬೋದು, ಬಟ್ ನೆಗೆಟಿವ್ ಆಗಂತೂ ಮಾತಾಡಿರಲ್ಲ. ಆ್ಯಂಡ್ ಜೊಮೊಟೊ, ನೈಕಾ ಈಗೆಲ್ಲನೂ ನಮ್ಗೆ ಐಡಿಯಾನೇ ಇದೆ ಮಾರ್ಕೆಟ್ನಲ್ಲಿ ಎಷ್ಟು ಪಾಸಿಟಿವ್ ಆಗಿದೆ ಅಂತ. ಸೊ ತಿರ್ಗಾ ಹೇಳ್ತಾ ಇದ್ದೀನಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಥೀಸಸ್ ರೈಟ್ ಆಗಿದ್ದರೆ ಈ ಥರ ನಾಯ್ಸಸ್ನೆಲ್ಲ ಇಗ್ನೋರ್ ಮಾಡಿಬಿಡಿ. ಆ್ಯಂಡ್ ಇನ್ಫ್ಯಾಕ್ಟ್ ಈ ಥರ ಕರೆಕ್ಷನ್ಸ್ನ ಒಂದು ಆಪರ್ಚುನಿಟಿ ಆಗಿ ತೊಗೊಂಡು ವುಡ್ ಬಿ ಬೆಟರ್. ಆ್ಯಂಡ್ ಇನ್ಫ್ಯಾಕ್ಟ್ ಈ ಥರ ಕರೆಕ್ಷನ್ಸ್ನ ಒಂದು ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ವುಡ್ ಬಿ ಬೆಟರ್ ಅಂತ. ಆ ಥರ ಅಂತ ಒಂದೇ ಸಲ ಓಡೋಗಿ ಮಲ್ಟಿಪಲ್ ಟ್ರಾನ್ಸಾಕ್ಷನ್ನಲ್ಲಿ ಒಂದೇ ಸಲ ಎಕ್ವೈರಿ ಮಾಡೋದಲ್ಲ, ಹಾಗಂತ ಒಂದೇ ಸಲ ಓಡೋಗಿ ಎಲ್ಲನೂ ತಗೊಳ್ಳೋದಲ್ಲ. ಮಲ್ಟಿಪಲ್ ಟ್ರಾನ್ಸಾಕ್ಷನ್ನಲ್ಲಿ ನಿಮ್ಮ ಎಕ್ವೈರಿ ಮಾಡೋದು ತುಂಬ ಒಳ್ಳೆ ಆಪ್ಷನ್ ಆಗುತ್ತೆ. ಆ್ಯಂಡ್ ಪರ್ಸನಲಿ ನಾನು ಬಿಲೀವ್ ಮಾಡ್ತಾ ಇದ್ದೀನಿ, ಈ US ಬಿಸ್ನೆಸ್ಸಲ್ಲಿ ಸ್ವಲ್ಪ ಬಿಸ್ನೆಸ್ ಮಾತ್ರ ಫೇಲ್ ಆಗ್ಬೋದು, ಬಟ್ ಯಾವ ಬಿಸ್ನೆಸ್ ಅಂತೂ ನೆಕ್ಸ್ಟ್ 1 ಡಿಕೇಡಲ್ಲಂತೂ ತುಂಬ ಒಳ್ಳೆ ವೆಲ್ತ್ನ ಜನರೇಟ್ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಇಲ್ಲಿಂದ ಮಾರ್ಕೆಟ್ ಇನ್ನೂ ಬೀಳುತ್ತಾ ಇಲ್ಲ ರಿಕವರಿ ಆಗುತ್ತಾ ಅಂತ ನೋಡೋಂಗಾದ್ರೆ ನೋಬಡಿ ಕ್ಯಾನ್ ಗೆಸ್ ದಸ್. ಆ್ಯಂಡ್ ಕ್ಲಿಯರಾಗಿ ಯಾರೂ ಗೆಸ್ ಮಾಡೋಕ್ಕಾಗಲ್ಲ. ಬಟ್ ಆಸ್ ಎ ಇನ್ವೆಸ್ಟರ್ ನಾವೇನು ಮಾಡಬೇಕಂದ್ರೆ ಈ ಥರ ಕರೆಕ್ಷನ್ ಬಂದಾಗ ಗ್ರ್ಯಾಜುವಲಿ ಅಕ್ಯುಮುಲೇಟ್ ಮಾಡಿಕೊಂಡು ಧೈರ್ಯವಾಗಿ ಕುತ್ಕೋಬೇಕು. ನೀವು ಇದರ ಮ್ಯೂಚುವಲ್ ಫಂಡ್ಸ್ ರೂಟಲ್ಲಾದರೂ ಇನ್ವೆಸ್ಟ್ ಮಾಡಿದ್ರೂ ಆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ರೂ ಸ್ಟ್ರಾಟಜೀಸ್ ಮಾತ್ರ ಮಿಸ್ ಆಗಬೇಡಿ. ಆ್ಯಂಡ್ ಈ ಥರ ಕರೆಕ್ಷನ್ಸನ್ನು ಆದಷ್ಟು ಎಕ್ಸಿಟ್ ಅಂತೂ ಆಗಬೇಡಿ, ದಟ್ ವಿಲ್ ಬಿಕಮ್ ಎ ಬ್ಲಂಡರ್ ಆಗುತ್ತೆ. ಆ್ಯಂಡ್ ಓವರಾಲ್ 5 year ಪೀರಿಯಡಲ್ಲಿ ನೋಡೋಂಗಾದ್ರೆ ಈ ಥರ ಕರೆಕ್ಷನ್ಸ್ ಎಲ್ಲ ನಿಮಗೆ ತುಂಬ ಚಿಕ್ಕವಾಗಿ ಕಾಣುತ್ತೆ ಆ ಟೈಮಲ್ಲಿ. ಇವತ್ತಿನ ಸೆಷನಲ್ಲಿ CNBCಯಿಂದ ಒಂದು ಅಪ್ಡೇಟ್ ಬಂದಿದೆ. ಸೋರ್ಸಸ್ ಪ್ರಕಾರ ಪ್ರೀವಿಯಸ್ ಆಗಿ ಗೌರ್ಮೆಂಟು ಟೊಬ್ಯಾಕೋ ಟ್ಯಾಕ್ಸೇಷನ್ ರಿಲೇಟೆಡ್ ಆಗಿ ಒಂದು ಎಕ್ಸ್ಪರ್ಟ್ ಗ್ರೂಪ್ ಕಮಿಟಿನ ನೇಮಿಸಿದೆ ಅಲ್ವಾ. ಈ ಗೌರ್ಮೆಂಟು ನಾಮಿನೇಟ್ ಮಾಡಿರುವಂಥ ಎಕ್ಸ್ಪರ್ಟ್ ಗ್ರೂಪು ಫೈನಾನ್ಷಿಯಲ್ ಮಿನಿಸ್ಟರ್ಗೆ ಅವರ ಫೈನಲ್ ರಿಪೋರ್ಟ್ನ ಸಬ್ಮಿಟ್ ಮಾಡಿಲ್ಲ ಅಂತ. ಆ್ಯಂಡ್ ಈ ಟೊಬ್ಯಾಕೋ ಟ್ಯಾಕ್ಸೇಷನ್ ಮೇಲೆ ಸಜೆಷನ್ಸ್ ಆ್ಯಂಡ್ ರಿಮಾರ್ಕ್ಸನ್ನು ಫೈನಲೈಸ್ ಮಾಡೋದಕ್ಕೆ ಯಾವ ಥರ ಮೀಟಿಂಗ್ನು ಕಂಡಕ್ಟ್ ಮಾಡಿಲ್ಲ ಅಂತ. ಒಂದು ವೇಳೆ ಈ ಪ್ಯಾನಲ್ಲು ರಿಪೋರ್ಟ್ ಅಂತೂ ಕೊಟ್ಟಿಲ್ಲ ಪಕ್ಷದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅವರು ಈ ಟೊಬ್ಯಾಕೋ ಟ್ಯಾಕ್ಸೇಷನ್ ಸೆಕ್ಟರ್ ಮೇಲೆ ಇಂಡಿಪೆಂಡೆಂಟ್ ಆಗಿ ಇವ್ಯಾಲ್ಯುಯೇಟ್ ಮಾಡ್ತಾರಂತ. ಆ್ಯಂಡ್ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ಸ್ ಅವರು ಒಂದು ವೇಳೆ ಟೊಬ್ಯಾಕೋ ಮೇಲೆ ಟ್ಯಾಕ್ಸಸ್ ಏನಾದರೂ ಜಾಸ್ತಿ ಮಾಡಿದ್ರೆ ಅದರಿಂದ ಇಲ್ಲಿಗಲ್ ಟ್ರೇಡಿಂಗ್ ಜಾಸ್ತಿ ಆಗುತ್ತೆ ಅಂತ, ಈ ಬ್ಲಾಕ್ ಮಾರ್ಕೆಟಲ್ಲಿ ಸೆಲ್ ಮಾಡ್ತಾರಲ್ಲ ಅದೆಲ್ಲ ಜಾಸ್ತಿ ಆಗುತ್ತೆ ಅಂತ ಭಾವಿಸ್ತಾ ಇದೀವಿ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ವೇಳೆ ಟೊಬ್ಯಾಕೋ ಮೇಲೆ ಟ್ಯಾಕ್ಸೇಷನ್ ಯಾವುದಾದ್ರು ಜಾಸ್ತಿ ಮಾಡಬೇಕಂತ ಅನ್ಕೊತಾ ಇದ್ರಲ್ವಾ, ಅದು ಬಜೆಟ್ ಮೀಟಿಂಗ್ನಲ್ಲಿ ಅನೌನ್ಸ್ ಮಾಡಿಲ್ಲ ಅಂದರೆ ಈ ಟೊಬ್ಯಾಕೋ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಯಾವುದೆಲ್ಲ ಇದೆಯಲ್ಲ ITC ಲೈಕ್ ಗಾಡ್ಫ್ರೈ ಫಿಲಿಪ್ಸು ಈ ಥರ ಕಂಪನೀಸು ಪಾಸಿಟಿವ್ ಆಗಿ ಅವ್ರಿಗೆ ಪಾಸಿಟಿವ್ ಅಂತ ನಾವು ಅರ್ಥ ಮಾಡ್ಕೋಬೋದು.
ನೆಕ್ಸ್ಟ್ ತಾನ್ಲಾ ಪ್ಲಾಟ್ಫಾರ್ಮ್ ಅವರು ಅವರ Q3 ನಂಬರ್ಸ್ನ ರಿಲೀಸ್ ಮಾಡಿದ್ದಾರೆ. ಆ ನಂಬರ್ಸ್ ಯಾವ ಥರ ಇದೆ ಈಗ ನೋಡೋಣ. ಇವರ ರೆವೆನ್ಯೂಸ್ನಲ್ಲಿ ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ 35% ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ. ಅಂಡ್ ಎಬಿಟಾ ಕ್ಯಾಪಿಟಲ್ ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ 60% ಗ್ರೋತ್ ಅಂಡ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನಲ್ಲಿ 69% ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ. ಈಗ ಇವರ ನಂಬರ್ಸ್ ಕ್ವಾರ್ಟರ್ನಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ರೆವೆನ್ಯೂ ಕ್ವಾರ್ಟರ್ ಬೇಸಿಸ್ನಲ್ಲಿ ಕಂಪೇರ್ ಮಾಡಿದ್ರು ಒಳ್ಳೆ ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ. ಅಂಡ್ ಪ್ರೀವಿಯಸ್ ಆಗಿ ಇವರು 136.17 ಕ್ರೋರ್ಸ್ನು ಪ್ಯಾಟ್ನ ಡೆಲಿವರಿ ಮಾಡಿದ್ರೆ ಈ ಕ್ವಾರ್ಟರ್ನಲ್ಲಿ ಇವರು 158 ಕ್ರೋರ್ಸ್ ಪ್ಯಾಟ್ನ ಡೆಲಿವರಿ ಮಾಡಿದ್ದಾರೆ. ಅಂದರೆ ಕ್ವಾರ್ಟರ್ ಬೇಸಿಸ್ನಲ್ಲೂ ಇವರು ಒಳ್ಳೆ ಪ್ಯಾಟ್ನ ಇಂಪ್ರೂವ್ ಮಾಡಿದ್ದಾರೆ. ಅಂಡ್ ಇವರ ಮ್ಯಾನೇಜ್ಮೆಂಟ್ Q3 ರಿಸಲ್ಟ್ಸ್ ಮೇಲೆ ಕಮೆಂಟ್ ಮಾಡ್ತಾ ಈ ಕ್ವಾರ್ಟರ್ ಅಕ್ರಾಸ್ ಆಲ್ ಮ್ಯಾಟ್ರಿಕ್ಸ್ ಅಲ್ಲಿ ಇವರು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ನ ಡೆಲಿವರಿ ಮಾಡ್ತಾ ಇದೀವಿ ಅಂತ ಅಂಡ್ ಈ ಮೊಮೆಂಟಮ್ನ ಕಂಟಿನ್ಯೂ ಆಗುತ್ತೆ ಅಂತ ಇವರು ಕಾನ್ಫಿಡೆಂಟ್ ಆಗಿರೋ ಥರ ಕಮೆಂಟ್ ಮಾಡ್ತಿದ್ದಾರೆ. ಅಂಡ್ ಈ ಕ್ವಾರ್ಟರ್ನಲ್ಲಿ ತಾನ್ಲಾ ಅಂಡ್ ವೋಡಾಫೋನ್ ಐಡಿಯಾ ಅವರು ಎಕ್ಸ್ಕ್ಲೂಸಿವ್ ಮಲ್ಟಿ ಇಯರ್ ಪಾರ್ಟ್ನರ್ಶಿಪ್ನಲ್ಲಿ ಎಂಟರ್ ಆಗ್ತಾ ಇದೀವಿ ಅಂತ ಅಂಡ್ ಇವರು ವೈಸ್ಲಿ ಪ್ಲಾಟ್ಫಾರ್ಮ್ನಲ್ಲಿ ಟಾಪ್ 10 ಇಂಡಿಯನ್ ಬ್ಯಾಂಕ್ಸ್ನಲ್ಲಿ 2 ಬ್ಯಾಂಕ್ಸ್ನ ಆನ್ ಬೋರ್ಡ್ ಮಾಡಿರೋ ಥರ ಅಂಡ್ ಡಿಸೆಂಬರ್ ಮಂತ್ನಲ್ಲಿ ಟ್ರೂ ಬ್ಲಾಕ್ DLT ಪ್ಲಾಟ್ಫಾರ್ಮ್ ಯಾವುದಿದೆಲ್ಲ ಅದರಲ್ಲಿ 31 ಬಿಲಿಯನ್ ಟ್ರಾನ್ಸಾಕ್ಷನ್ಸ್ ಕ್ರಾಸ್ ಆಗಿದೆ ಅಂತ ಅಂಡ್ 77 ಕಸ್ಟಮರ್ಸ್ನ ಆ್ಯಡ್ ಮಾಡಿದ್ರಿಂದ ಇವರಿಗೆ ಕಸ್ಟಮರ್ ಬೇಸ್ ಎಕ್ಸ್ಪೆಂಡ್ ಆಗಿದೆ ಅಂತ ಅಂಡ್ 10 ಮಿಲಿಯನ್ ಪ್ಲಸ್ ರುಪೀಸ್ ಕಸ್ಟಮರ್ಸಿಂದ ರೆವೆನ್ಯೂನು ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ 36% ಗ್ರೋತ್ ಆಗಿದೆ ಅಂತ ಇವರು ಹೇಳ್ತಿದ್ದಾರೆ. ಅಂಡ್ ಇವರ ಟಾಪ್ 20 ಕಸ್ಟಮರ್ಸಿಂದ ಬರೋ ರೆವೆನ್ಯೂನಲ್ಲಿ ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ 28% ಬೆಳೆದಿದೆ ಅಂತ. ಇವರ ಟಾಪ್ 20 ಕಸ್ಟಮರ್ಸು ಕನ್ಸಂಟ್ರೇಷನ್ ನೋಡೋಂಗಾದ್ರೆ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ನಲ್ಲಿ 63% ಇದ್ದರೆ ಈ ಕ್ವಾರ್ಟರ್ನಲ್ಲಿ ಅದು 60%ಗೆ ಕಮ್ಮಿ ಆಗಿದೆ ಅಂತ ವಿಚ್ ಇಸ್ ಗುಡ್. ಓವರ್ ಆಲ್ ಆಗಿ ನೋಡೋಂಗಾದ್ರೆ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಅವರು ಡೆಲಿವರಿ ಮಾಡಿದ ನಂಬರ್ಸ್ ತುಂಬ ಚೆನ್ನಾಗಿದೆ. ನೆಕ್ಸ್ಟು ರಿಲಯನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ರಿಲಯನ್ಸ್ ಅವರು ಸ್ಟೆಲ್ಲರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಕೆಮಿಕಲ್ ಬಿಸ್ನೆಸ್ ಒಂದು ಬಿಟ್ಟರೆ ರೆಸ್ಟ್ ಆಫ್ ದ ಎಲ್ಲ ಸೆಗ್ಮೆಂಟ್ನಲ್ಲಿ ಇವರು ಎಸ್ಟಿಮೇಟ್ಸ್ನ ಬೀಟ್ ಮಾಡ್ತಾ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ರಿಟೇಲ್ ಸೆಗ್ಮೆಂಟ್ನಲ್ಲಿ 27 ಕ್ವಾರ್ಟರ್ನಲ್ಲಿ ಆಯಿಲ್ ಟು ಕೆಮಿಕಲ್ನಲ್ಲಿ 9% ಗ್ರೋತ್ನ ಸೀಕ್ವೆನ್ಸ್ ಆಗಿ ತೋರಿಸಿದ್ದಾರೆ. ಕ್ವಾರ್ಟರ್ನಲ್ಲಿ ಜಿಯೋ ಅಂಡ್ ಡೀಸೆಲ್ ಬಿಸ್ನೆಸ್ನಲ್ಲೂ ಕ್ವಾರ್ಟರ್ ಕಂಪ್ಯಾರಿಸನಲ್ಲೂ ಒಳ್ಳೆ ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ. ಅಂಡ್ ಜಿಯೋ ಆರ್ಪೋನು ಆವರೇಜ್ ರೆವೆನ್ಯೂ ಪರ್ ಯೂಸರ್ನು ಕ್ವಾರ್ಟರ್ ಕಂಪ್ಯಾರಿಸನಲ್ಲಿ 5.6% ಹತ್ರ ಗ್ರೋತ್ ತಗೊಂಡ್ಬಂದಿದ್ದಾರೆ. ಇವೆಲ್ಲನೂ ರಿಲಯನ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ನಾವು ತಗೋಬಹುದು. ರಿಲಯನ್ಸ್ ನಂಬರ್ಸ್ ತುಂಬ ಚೆನ್ನಾಗೇ ಇದೆ. ಅಂಡ್ ICICI ಬ್ಯಾಂಕ್ ಅವರು ಒಳ್ಳೆ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ROE ಅದು ಗ್ರೇಟರ್ ದಾನ್ 15% ಹತ್ರ ಇವರು ರಿಪೋರ್ಟ್ ಮಾಡ್ತಿದ್ದಾರೆ. ಅದು ಲಾಸ್ಟ್ 28 ಕ್ವಾರ್ಟರ್ಸ್ನಲ್ಲಿ ಹೈಯೆಸ್ಟು. ಅಂಡ್ ಇವರ ಅಸೆಟ್ ಕ್ವಾಲಿಟಿನಲ್ಲಿ ಬೆಸ್ಟ್ ಆಫ್ ದ 6 ಇಯರ್ಸಲ್ಲಿ ಲಾಸ್ಟ್ 6 ಇಯರ್ಸಲ್ಲಿ ಈ ಥರ ಅಸೆಟ್ ಕ್ವಾಲಿಟಿ ಯಾವಾಗಲೂ ICICI ಬ್ಯಾಂಕ್ ಅವರು ರಿಪೋರ್ಟ್ ಮಾಡಿಲ್ಲ. ನೆಟ್ ಇಂಟ್ರೆಸ್ಟ್ ಇನ್ಕಮು ಅದೇ ಥರ ಪ್ರಾಫಿಟಬಿಲಿಟಿನೂ ವೇ ಅಬೋವ್ ಎಸ್ಟಿಮೇಟ್ ಮೇಲೇ ಇದೆ. ಅಂಡು ಬ್ರೋಕಿಂಗ್ ಫ್ರೇಮ್ಸಲ್ಲೂ ಈ ಥರ ರಿಸಲ್ಟ್ಸ್ ಪೋಸ್ಟ್ ಮಾಡಿದ ಮೇಲೆ ಇಲ್ಲಿಂದ ಸ್ಟಾಕ್ ಎಲ್ಲಿಗೆ ಹೋಗುತ್ತೆ ಅಂತ ಇಷ್ಟು ರ್ಯಾಲಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ 10 ಔಟ್ ಆಫ್ 8 ಬ್ರೋಕಿಂಗ್ ಫ್ರೇಮ್ಸ್ ಎಲ್ಲನೂ ಟಾರ್ಗೆಟ್ಸ್ ಅಪ್ಗ್ರೇಡ್ ಮಾಡ್ತಾ ಲೋಯೆಸ್ಟ್ ಟಾರ್ಗೆಟ್ 950 ಅಂಡ್ ಹೈಯೆಸ್ಟ್ ಟಾರ್ಗೆಟ್ 1125 ರೂಪೀಸ್ ICICI ಬ್ಯಾಂಕ್ ಟಾರ್ಗೆಟ್ ಅಂತೂ ಬ್ರೋಕಿಂಗ್ ಫ್ರೇಮ್ಸ್ ಕೊಡ್ತಿದೆ. ಅಂಡ್ ಇವನ್ ವರ್ಧಮಾನ್ ಟೆಕ್ಸ್ಟೈಲ್ಸ್ ಅವರನ್ನು ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆ ನಂಬರ್ಸ್ ಅಬೋವ್ ಎಸ್ಟಿಮೇಟ್ ಮೇಲೇ ಇದೆ. ರೆವೆನ್ಯೂಸ್ನಲ್ಲಿ ಗ್ರೋತ್ ತಗೊಂಡ್ಬರ್ತಾ ರೆಸ್ಟ್ ಆಫ್ ದ ಸೆಗ್ಮೆಂಟಲ್ಲೂ ಇವರು ಸ್ವಲ್ಪ ಸ್ಟೆಬಿಲಿಟಿನ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಆಗಿ ಇವರು 1400 ಕ್ರೋರ್ಸ್ ಹತ್ರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಪ್ಲಾನ್ ಮಾಡ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರಲ್ಲ, ಅದು ಈಗ ಅಡಿಷನಲ್ ಆಗಿ 600 ಕ್ರೋರ್ಸ್ ಕ್ಯಾಪೆಕ್ಸ್ನ ಪ್ಲಾನ್ ಮಾಡ್ತಾ ಇದೀವಿ ಅಂತ ಇವರು ಹೇಳ್ತಿದ್ದಾರೆ. ಪ್ರೀವಿಯಸ್ ಆಗಲೂ ತುಂಬಾ ಸಲ ಮಾತಾಡ್ಕೊಂಡಿದ್ದೀವಲ್ಲ, ಯಾವುದಾದ್ರೂ ಒಂದು ಕಂಪನಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಇದೆ ಅಂದ್ರೆ ಇವು ರಿಲೇಟೆಡ್ ಆಗಿರೋ ಬಿಸ್ನೆಸ್ ಅಂಡ್ ಅದರ ರಿಲೇಟೆಡ್ ಆಗಿರೋ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಒಂದು ಕೆಪಾಸಿಟಿನ ಜಾಸ್ತಿ ಮಾಡೋ ಆಲೋಚನೆಯಲ್ಲಿ ಇದ್ದಾರೆ ಅಂದ್ರೆ ಅವರು ಫ್ಯೂಚರ್ ಬಿಸ್ನೆಸ್ ರಿಲೇಟೆಡ್ ಆಗಿ ಗ್ರೋತ್ ಇರುತ್ತೆ ಅಂತಾನೆ ಅವರು ಈ ಥರ ಕೆಲಸಗಳು ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ವೋಡಾಫೋನ್ ಐಡಿಯಾ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ವೋಡಾಫೋನ್ ಐಡಿಯಾಸ್ ನಂಬರ್ಸ್ನ ಗಮನಿಸಿದ್ರೆ ಇವರು ರೆವೆನ್ಯೂ ಕ್ವಾರ್ಟರ್ನಲ್ಲಿ ಕಂಪ್ಯಾರಿಸನಲ್ಲೂ ಗ್ರೋ ಆಗಿದೆ, ಮೀನ್ಸ್ ಬಿಸ್ನೆಸ್ಸಲ್ಲಿ ಗ್ರೋ ಆಗ್ತಾಯಿದೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಆದರೆ ಮಾರ್ಜಿನ್ಸ್ನಲ್ಲಿ ಇಂಪ್ಯಾಕ್ಟ್ ಕಾಣಿಸಿದೆ. ಸೊ ಲಾಸ್ಟ್ ಕ್ವಾರ್ಟರ್ನಲ್ಲಿ ಕಂಪೇರ್ ಮಾಡಿದ್ರೆ ಈ ಕ್ವಾರ್ಟರ್ನಲ್ಲಿ ಇವರು ರೆವೆನ್ಯೂಸ್ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಮಾರ್ಜಿನ್ಸ್ ಮಾತ್ರ ಕಮ್ಮಿ ಆಗಿದೆ. ಇವರು ಜಾಸ್ತಿ ಸಾಲ ಮಾಡಿದ್ದಾರಲ್ಲ, ಅದಕ್ಕೆ ಕಟ್ಟಬೇಕಾದ್ರೆ ಬಡ್ಡಿಗಳಿದೆ ಅಲ್ವಾ, ಆ ಬಡ್ಡಿಗಳ ಭಾರ ಜಾಸ್ತಿ ಆಗೋದ್ರಿಂದ ಇವರು ರೆವೆನ್ಯೂ ಜಾಸ್ತಿ ಆಗ್ತಾ ಇದ್ರು, ಅದು ಪ್ರಾಫಿಟಬಿಲಿಟಿಲಿ ಕಾಣಿಸ್ತಾ ಇಲ್ಲ. ಇವರು ನಿಯರ್ಲಿ 7430 ಕ್ರೋರ್ಸ್ ನಿಯರ್ಲಿ ಇವರು ಲಾಸ್ನ ಪೋಸ್ಟ್ ಮಾಡಿದ್ದಾರೆ. ಅಂಡ್ ಸಬ್ಸ್ಕ್ರೈಬರ್ ಬೇಸನ್ನು ಕ್ವಾರ್ಟರ್ ಕಂಪ್ಯಾರಿಸನಲ್ಲಿ 5.8 ಮಿಲಿಯನ್ ಮೀನ್ಸ್ 58 ಲ್ಯಾಕ್ಸ್ ಹತ್ರ ಇವರು ಕ್ವಾರ್ಟರ್ನಲ್ಲಿ ಸಬ್ಸ್ಕ್ರೈಬರ್ ಬೇಸ್ನ ಡೌನ್ ಆಗಿದೆ. ಅಂಡ್ ಇಯರ್ ಕಂಪ್ಯಾರಿಸನಲ್ಲಿ 2.2 ಕ್ರೋರ್ಸ್ ಹತ್ತಿರ ಸಬ್ಸ್ಕ್ರೈಬರ್ನ ಇವರು ಲಾಸ್ ಆಗಿದ್ದಾರೆ. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ಸ್ಗೆ ಸೇಮ್ ಕ್ವಾರ್ಟರ್ಗೆ 2.2 ಕ್ರೋರ್ಸ್ ಸಬ್ಸ್ಕ್ರೈಬರ್ ಲಾಸ್ ಇದೆ. ಅಪಾರ್ಟ್ ಫ್ರಮ್ ರೆವೆನ್ಯೂಸ್ ಇವ್ರ ಆರ್ಪೋ ನಾವು ಪಾಸಿಟಿವ್ ಆಗಿ ತಗೋಬಹುದು. ಲಾಸ್ಟ್ ಟೈಮ್ ಇವರು ಆರ್ಪೋ 5.5 ಇದ್ರೆ ಈಗ ಅದನ್ನು ಬೆಳೆಸ್ತಾ 11.5ಗೆ ಇವರು ಆರ್ಪೋನ ರಿಪೋರ್ಟ್ ಮಾಡ್ತಿದ್ದಾರೆ. ಈ ಟೆಲಿಕಾಂ ಕಂಪ್ನೀಸ್ನಲ್ಲಿ ಮೋಸ್ಟ್ಲಿ ಆರ್ಪೋ ನಮಗೆ ಬೆಳೀತಾ ಇರುತ್ತೆ, ಬಿಕಾಸ್ ಜುಲೈ ಆಗಸ್ಟ್ ಪಾಯಿಂಟ್ ಆಫ್ ಟೈಮ್ನಲ್ಲೂ ಇವರು ಟ್ಯಾರಿಫ್ನ ಹೈಕ್ ತೊಗೊಂಡಿದ್ದಾರಲ್ವ. ಈ ಕಂಪ್ನೀಸ್ ಇವನ್ ನವಂಬರಲ್ಲೂ ಎಂಡಿಂಗ್ನಲ್ಲೂ 20% ಟ್ಯಾರಿಫ್ ಹೈಕ್ನ ತೊಗೊಂಡಿದ್ದಾರೆ. ಅದರಿಂದ ನೆಕ್ಸ್ಟ್ ಕಮಿಂಗ್ ಕ್ವಾರ್ಟರ್ನಲ್ಲೂ ಮೋಸ್ಟ್ ಆಫ್ ದ ಟೆಲಿಕಾಂ ಕಂಪ್ನೀಸ್ ಲೈಕ್ ಜಿಯೋ, ಏರ್ಟೆಲ್, ವೋಡಾಫೋನ್ ಅವರ ಆರ್ಪೋನು ಬೆಳೀತಾನೆ ಇರುತ್ತೆ.
ನೆಕ್ಸ್ಟ್ ಈಗ ರೀಸೆಂಟಾಗಿ ಲಿಸ್ಟ್ ಆಗಿರೋ ಟೆಕ್ ಸ್ಟಾಕ್ಸ್ನಲ್ಲಿ ತುಂಬ ಫಾಲ್ ಕಾಣಿಸ್ತಾ ಇದೆಲ್ಲ, ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ರೀಸೆಂಟಾಗಿ US ಅಲ್ಲೂ ಅನ್ಪ್ರಾಫಿಟಬಲ್ ಆಗಿರ್ತಾ ಲೈಕ್ ಪ್ರಾಫಿಟಬಿಲಿಟಿ ಇಲ್ದ್ರ ಫ್ಯೂಚರ್ ಪ್ರಾಫಿಟಬಿಲಿಟಿ ಎಕ್ಸ್ಪೆಕ್ಟೇಷನ್ ಇಂದ ಯಾವ ಸ್ಟಾಕ್ಸ್ ಆದರೆ ಹೈ PE ಇಲ್ಲಿ ಟ್ರೇಡ್ ಆಗ್ತಾ ಇರುತ್ತಲ್ಲ, ಹೈ ಪ್ರೈಸಸ್ ಟು ಅರ್ನಿಂಗ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆಲ್ಲ, ಅದರಲ್ಲಿ US ಅಲ್ಲಿ ಒಂದು ಹ್ಯೂಜ್ ಸೆಲ್ಲಿಂಗ್ ಕಾಣಿಸಿದೆ. US ಸ್ಟಾಕ್ಸ್ ಅಲ್ಲಿ ಫಾಲ್ ಆದರೆ ಇಂಡಿಯನ್ ಈಕ್ವಿಟಿ ಸ್ಟಾಕ್ ಮಾರ್ಕೆಟ್ ಅಲ್ಲೂ ದಟ್ಟು ಇಂಟರ್ನೆಟ್ ಬೇಸ್ಡ್ ಕಂಪನೀಸ್ ನಲ್ಲಿ ಏನಕ್ಕೆ ಇಷ್ಟೊಂದು ಸೆಲ್ ಆಫ್ ಆಗಿದೆ, ಇದಕ್ಕೆ ರೀಸನ್ ಏನಂದ್ರೆ ಮುಂಚೆ ವಿಡಿಯೋನಲ್ಲೂ ತುಂಬಾ ಸಲ ನಾವು ಮಾತಾಡ್ಕೊಂಡಿದ್ವಿ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೆ ರಿಸ್ಕ್ ಅಸೆಟ್ ನಲ್ಲಿ ಮನಿ ಫ್ಲೋ ಆಗುತ್ತೆ ಅಂತ. ಅದಕ್ಕೆ ಸಿಂಪಲ್ ಆಗಿ ಲಾಜಿಕ್ ಹೇಳ್ತೀನಿ. ವ್ಯಾಲ್ಯೂಷನ್ ಯಾವ ತರ ಬರ್ತಾ ಇರುತ್ತೆ ನಮಗೆ ಅಂದ್ರೆ, ಸ್ಟಾಕ್ಸ್ ಯಾವ ತರ ವ್ಯಾಲ್ಯೂಷನ್ ಮಾಡ್ತಾರೆ ಅಂದ್ರೆ, ಯಾವ ಕಂಪನಿ ಫ್ಯೂಚರ್ ನಲ್ಲಿ ಜನರೇಟ್ ಮಾಡೋ ಫ್ರೀ ಕ್ಯಾಶ್ ಫ್ಲೋ ಇರುತ್ತಲ್ಲ, ಆ ಕಂಪನಿಯವರ ಫ್ಯೂಚರ್ ಎರ್ನಿಂಗ್ಸ್ ಪೊಟೆನ್ಷಿಯಲ್ ನ ಮೀನ್ಸ್ ಈಗ 5 to 10 years ಅಂತ ಆದ್ಮೇಲೆ ಕಂಪನಿ ಎಷ್ಟೊಂದು ಪ್ರಾಫಿಟಬಲ್ ಆಗಿರುತ್ತೆ ಅಂತ, ಇಷ್ಟೊಂದು ಮನಿನ ಜನರೇಟ್ ಮಾಡುತ್ತೆ ಅಂತ ಮಾರ್ಕೆಟ್ ಮುಂಚೆನೇ ಎಸ್ಟಿಮೇಟ್ ಮಾಡ್ತಾ ಪ್ರೆಸೆಂಟ್ ಇರೋ ಪ್ರೈಸ್ ನಲ್ಲಿ ಅದನ್ನು ಡಿಸ್ಕೌಂಟ್ ಮಾಡೋ ಪ್ರಯತ್ನ ಮಾಡುತ್ತೆ. ಮಾರ್ಕೆಟ್ ಅಂದ್ರೆ ಯಾರು, ಇಲ್ಲಿ FIs ಆದ್ರು DIs ಆದ್ರು ಇವನ್ ಈಗ ರಿಟೇಲ್ ಪೀಪಲ್ ಎಂಟೈರ್ ಥಿಯರಿನಲ್ಲಿ ಮೈನ್ ರೋಲ್ ನ ಪ್ಲೇ ಮಾಡೋದಂದ್ರೆ ರಿಸ್ಕ್ ಫ್ರೀ ರೇಟ್, ಆಚೆ ಇರೋ ಬಡ್ಡಿ ರೇಟ್ಗಳು. FIs ಹತ್ರ ಪರ್ಟಿಕ್ಯುಲರ್ಲಿ US ಫೆಡ್ ರೇಟ್ ಕಮ್ಮಿ ಮಾಡಿದಾಗ ಅವ್ರ ಹತ್ರ ಹ್ಯೂಜ್ ಮನಿ ಆಚೆ ಬರುತ್ತೆ. ಅದರಿಂದ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಅಲ್ಲಿ ಇರೋ ಪ್ರೆಸೆಂಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ನ ಡಿಸ್ಕೌಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಿಂದ ಸ್ಟಾಕ್ ಪ್ರೈಸು ಅಂಡರ್ ಡೈರೆಕ್ಷನ್ ಅಲ್ಲಿ ನಮಗೆ ರ್ಯಾಲೀಸ್ನ ನೋಡ್ತಾ ಇರ್ತೀವಿ. ಯಾವಾಗಾದ್ರೆ ಬಡ್ಡಿ ರೇಟ್ಗಳು ಬೆಳೆಯುತ್ತಲ್ಲ, ರಿಸ್ಕ್ ಫ್ರೀ ರೇಟ್ ಯಾವಾಗಾದ್ರೆ ಇಂಪ್ಯಾಕ್ಟ್ ಆಗುತ್ತೋ ಆವಾಗ ಈ ಪ್ರಾಫಿಟಬಿಲಿಟಿ ಇಲ್ದಿರೋ ಕಂಪನೀಸು ಫ್ಯೂಚರ್ ಅಲ್ಲಿ ಯಾವಾಗ ಪರ್ಫಾರ್ಮ್ ಮಾಡುತ್ತೆ ಅಂತ ಒಂದು ನಂಬಿಕೆಯಿಂದ ಹೈ PE ಇರುತ್ತಲ್ಲ ಸ್ಟಾಕ್ಸ್, ಅವತ್ತು ಅದರಲ್ಲಿ ತುಂಬಾ ಸೆಲ್ ಆಫ್ ನಮಗೆ ಕಾಣಿಸ್ತಾ ಇರುತ್ತೆ. ಇದಂತಾನೆ ಅಲ್ಲ, ರೆಸ್ಟ್ ಆಫ್ ದ ಅಸೆಟ್ ನಲ್ಲೂ ನಮಗೆ ಕ್ರಿಪ್ಟೋ ಕರೆನ್ಸೀಸ್ ಲೈಕ್ ಇವನ್ ಎಕ್ಸ್ಪೆಕ್ಟೇಷನ್ ಬೇಸ್ಡ್ ಆಗಿ ರನ್ ಆಗ್ತಾ ಇರುತ್ತೆ. ಇದಕ್ಕೂ ಒಂದು ರಿಯಾಲಿಟಿ ಇರಲ್ಲ, ಅದರಲ್ಲೂ ನಮಗೆ ಈ ತರ ಸೆಲ್ ಆಫ್ ಕಾಣಿಸ್ತಾ ಇರುತ್ತೆ. ಆದ್ರೆ ಎಲ್ಲಾ ಟೆಕ್ ಬೇಸ್ಡ್ ಕಂಪನಿಯಲ್ಲಿ ಸಿಮಿಲರ್ ಟೈಪ್ ಫಾಲ್ ಏನಕ್ಕೆ ಇರಲ್ಲ ಅಂದ್ರೆ, ಸ್ವಲ್ಪ ಟೆಕ್ ಬೇಸ್ಡ್ ಕಂಪನಿಯಲ್ಲಿ 20 to 30%, ಆದ್ರೆ ಸ್ವಲ್ಪ ಕಂಪನಿಗಳು 50%, ಮೋರ್ ದನ್ 50% ಫಾಲ್ ಆಗ್ತಾ ಇರುತ್ತೆ. ಯಾವ ಕಂಪನೀಸ್ ಆದ್ರೆ ಜಲ್ದಿ ಪ್ರಾಫಿಟಬಲ್ ಆಗತ್ತಲ್ವಾ, ಆರ್ ಅದರ ಪ್ರಾಫಿಟಬಿಲಿಟಿ ಪಾತ್ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತಲ್ಲ, ಅದ್ರಲ್ಲಿ ಜಾಸ್ತಿ ಸೆಲ್ ಆಫ್ ಇರಲ್ಲ. ಬಟ್ ಯಾವ್ದ್ರಲ್ಲಾದ್ರೆ ಪ್ರಾಫಿಟಬಿಲಿಟಿ ಪಾತ್ ಕ್ಲಿಯರ್ ಆಗಿರಲ್ವೋ ಅದರಲ್ಲಿ ಅನ್ಸರ್ಟಿಟಿ ಜಾಸ್ತಿ ಇರುತ್ತೆ ಅಂತ ಅದರಲ್ಲೇ ನಮಗೆ ತುಂಬಾ ಸೆಲ್ ಆಫ್ ಕಾಣಿಸ್ತಾ ಇರುತ್ತೆ. ಇವತ್ತು ರೇಟ್ ಗೈನ್ ಇಂದ ಮಾರ್ನಿಂಗ್ ಒಂದು ಅಪ್ಡೇಟ್ ಬಂದಿದೆ. ಇವರು US ಕಾರ್ ರೆಂಟಲ್ ಕಂಪನಿ ಆಗಿರುವ ಮ್ಯಾಲ್ಕೋ ಎಂಟರ್ಪ್ರೈಸಸ್ ಅವರ ಬಿಸಿನೆಸ್ ರಿಕವರಿನ AI ಪವರ್ಡ್ ರೆವೆನ್ಯೂ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ಜೊತೆ ಡ್ರೈವ್ ಮಾಡೋದಕ್ಕೆ ರೇಟ್ ಗೈನ್ ಅವರನ್ನ ಸೆಲೆಕ್ಟ್ ಮಾಡಿರೋ ತರ ರೇಟ್ ಗೈನ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ರೇಟ್ ಗೈನ್ ಅವರ AI ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿಕೊಂಡು ಡಿಮ್ಯಾಂಡ್ ಜಾಸ್ತಿ ಇರತ್ತಲ್ಲ ಅವಾಗ ರೇಟ್ ಇನ್ಕ್ರೀಸ್ ಮಾಡೋದು ಅಂಡ್ ಡಿಮ್ಯಾಂಡ್ ಕಮ್ಮಿ ಇರೋವಾಗ ರೇಟ್ ಡಿಕ್ರೀಸ್ ಆಗುತ್ತಲ್ಲ, ಅದು ನಡೀತಾ ಇರುತ್ತಲ್ಲ, ನಾವು ತುಂಬಾ ಸಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನಾವು ಕ್ಯಾಬ್ ಬುಕ್ ಮಾಡ್ಕೊಂಡಾಗ ಡಿಮ್ಯಾಂಡ್ ಜಾಸ್ತಿ ಇದ್ರೆ ಜಾಸ್ತಿ ಪ್ರೈಸಸ್ ತೋರಿಸುತ್ತೆ ಅಂಡ್ ಯಾವಾಗ ಡಿಮ್ಯಾಂಡ್ ಕಮ್ಮಿ ಇರುತ್ತಲ್ಲ ಪ್ರೈಸಸ್ ಕಮ್ಮಿ ಆಗತ್ತಲ್ಲ. ಆ ತರ ಆಟೋಮೆಟಿಕ್ ಆಗಿ ನಡಿಬೇಕಂದ್ರೆ AI ಡ್ರಿವನ್ ಪ್ಲಾಟ್ಫಾರ್ಮ್ ಮೂಲಕ ನಡೆಯುತ್ತೆ. ಈಗ ಮ್ಯಾಲ್ಕೋ ಎಂಟರ್ಪ್ರೈಸಸ್ ಅವರು ಈ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡಿರ್ತಾರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ FMCG ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರುವ ಹಿಂದೂಸ್ತಾನ್ ಫುಡ್ಸ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ಇವರು ರಿಕೆಟ್ ಬೆಂಕೆಸರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಜೊತೆ ಶೇರ್ ಪರ್ಚೇಸ್ ಮಾಡೋ ಅಗ್ರಿಮೆಂಟ್ ಸೈನ್ ಮಾಡಿರೋತರ. ಇದರಲ್ಲಿ ಭಾಗವಾಗಿ ಈ ರಿಕಿ ಬೆಂಕೆಸರ್ ಕಾಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯವರ ಎಂಟೈರ್ ಇಶ್ಯೂಡ್ ಶೇರ್ ಕ್ಯಾಪಿಟಲ್ ಇವರು ಅಕ್ವೈರ್ ಮಾಡಿರೋತರ. ಇದರಿಂದ ಹಿಂದೂಸ್ತಾನ್ ಫುಡ್ ಲಿಮಿಟೆಡ್ ಅವರ OTC ಹೆಲ್ತ್ ಕೇರ್ ನಲ್ಲಿ ವೆಲ್ನೆಸ್ ಸೆಗ್ಮೆಂಟ್ ನಲ್ಲಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಎಂಟ್ರಿ ಆಗೋ ತರ ರಿಕಿ ಬೆಂಕೆಸರ್ ಕಾಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಲ್ಲಿ ಫುಡ್ ಕೇರ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರಂತ. ಈ ಫೆಸಿಲಿಟಿಗೆ UK MHRA ಅಂದ GMP ನಾರ್ಮ್ಸ್ ಅಪ್ರೂವಲ್ ಇರೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಮುರುಗಪ್ಪ ಗ್ರೂಪ್ ಸಂಬಂಧಿಸಿರುವ ಟ್ಯೂಬ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು 70% ಆಫ್ ಸ್ಟೇಕ್ ನ EV ಸ್ಟಾರ್ಟ್ಅಪ್ ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾರ್ಟ್ಅಪ್ ಆಗಿರುವ ಸೆಲೆಸ್ಟಿಯಲ್ ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನಕ್ಕೆ ಇವರು 161 crores ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದರ ಜೊತೆಗೆ ಇವರು ಒಂದು ಹೊಸ ಸಬ್ಸಿಡರಿನ ಫಾರ್ಮ್ ಮಾಡಿದೀವಿ ಅಂತ. ಆ ಸಬ್ಸಿಡರಿ ನಲ್ಲಿ ಕ್ಲೀನ್ ಮೊಬಿಲಿಟಿ ಮೀನ್ಸ್ ಎನ್ವಿರಾನ್ಮೆಂಟ್ ಗೆ ಪೊಲ್ಯೂಷನ್ ಆಗದ್ರ ವೆಹಿಕಲ್ ತಯಾರು ಮಾಡೋದು ಒಂದು ಬಿಸಿನೆಸ್ ಅಲ್ಲಿ ಎಂಟರ್ ಆಗ್ತಿರೋ ತರ ಇವರು ಹೇಳ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ನಮ್ಮ ಪೇಜನ್ನು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮಾರ್ಕೆಟಲ್ಲಿರೋ ಅಪ್ಡೇಟ್ಸ್ ನಾವು ಕಂಟಿನ್ಯೂ ಆಗಿ ಟೆಲಿಗ್ರಾಮ್ಸಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಕಾಣಿಸುತ್ತೆ. ನೀವು ಜಾಯ್ನ್ ಆದರೆ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು.